ಇಷ್ಟು ದಿನ ನಾನು ವೀಡಿಯೋಸು ಮಾಡ್ತಿರಲಿಲ್ಲ ಕಾರಣಾಂತರಗಳಿಂದ. ಯಾಕೆಂದರೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು ಫೋನ್ ನೋಡೋಕ್ಕೆ. ಅದಕ್ಕೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ ಮಾಡೋಕ್ಕೆ. ಸಪೋರ್ಟ್ ಮಾಡಿ. ಒಂದಿನ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಭರವಸೆ ಇದೆ. ಬಿಡು ಏನು ಮಾಡೋಣ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಬಿಡು ಏನು ಮಾಡಲಿ, ಯಾರು ನೋಡಲ್ಲ, ಯಾರು ಲೈಕ್ ಮಾಡಲ್ಲ ಅಂತ ಬೇಜಾರಾಗೋಗಿತ್ತು. ಅದಕ್ಕೆ ಇಲ್ಲ, ಒಂದು ಭರವಸೆ ಇರಬೇಕು. ನಾವೇನಾದರೂ ಒಂದು ಕೆಲಸ ಮಾಡಿದರೆ ಅದ್ರ ಮೇಲೆ ಶ್ರದ್ಧೆ ಇರಬೇಕು. ಅದನ್ನು ಬಿಡಬಾರ್ದು ಅರ್ಧಕ್ಕೆ ಅಂತ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ಆಲೂ ಕಬಾಬ್ ಮಾಡ್ತಾಯಿದ್ದೀನಿ. ಮನ್ವಿತು ಸ್ಕೂಲಿಂದ ಬಂದ ತಕ್ಷಣ ನಮ್ಮ ಪಾಪು ಅಮ್ಮ ಏನಾದರೂ ಸ್ನ್ಯಾಕ್ಸ್ ಕೊಡು ಅಂತಾನೆ. ಅದಕ್ಕೆ ರೆಡಿ ಮಾಡಿಡ್ತಾಯಿದ್ದೆ. ನೋಡಿ ಕಲಸಿಟ್ಟಿದ್ದೀನಿ. ಹಾಗೆಯೇ ಅಡುಗೆನೂ ಮಾಡೋಣ ಅಂದ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಮಡಕೆ ಕಾಳನ್ನ ಬೇಯಿಸ್ಕೊಂಡು ಅದಕ್ಕೆ ಸೊಪ್ಪು ಹಾಕಿ ಕುದಿಸ್ತಾ ಇದ್ದೆ. ಸೊ ಕುದಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡೆ. ಆಮೇಲೆ ಸಾಂಬಾರು ಮಾಡೋಣ ಸಾಯಂಕಾಲ ಊಟಕ್ಕೆ ಅಂತ. ಅಲ್ಲೇ 5 ಗಂಟೆ ಆಗೋಗಿತ್ತು. ಮನ್ವಿತ್ ಇವಾಗ ಬರ್ತಾನೆ. ಹಾಗಾಗಿ ಕಬಾಬ್ ಕಲಸಿಟ್ಟಿದ್ನಲ್ಲ ಅದನ್ನು ಎಣ್ಣೆಗೆ ಹಾಕ್ತಾಯಿದ್ದೆ. ಸ್ಪೂನೆಲ್ಲ ಹೊಡ್ಕಾಗಲ್ಲ ಫ್ರೆಂಡ್ ನಮಗೆ. ಏನಿದ್ರೆ ಕೈಯಲ್ಲಿ ಫಾಸ್ಟಾಗಿ ಹಾಕ್ತೀನಿ. ಕೈಯಲ್ಲಿ ಮಾಡಿದರೆ ಬೇಗ ಕೆಲಸ ಮಾಡ್ತೀನಿ. ಹಾಗಾಗಿ ಸ್ಪೂನ್ ಸೈಜ್ ಇಟ್ಬಿಟ್ಟು ಕೈಯಲ್ಲೇ ಹಾಕ್ತೆ ಕಬಾಬ್. ತುಂಬ ಚೆನ್ನಾಗಿತ್ತು. ಕಲರು ನೋಡಿ, ಕಲರು ಅದೇ ಥರ ಕಬಾಬ್ ಥರನೇ ಬಂದಿದೆ. ತುಂಬ ಚೆನ್ನಾಗಿತ್ತು. ನೋಡಿದೆ. ಹಾಗೆ ಮನ್ವಿತು ಅಮ್ಮ ಆಯಿತಾ ಅಂತ ಕೇಳ್ತಾ ಇದ್ದೆ. ಇಲ್ಲ ಚಿನ್ನಮ್ಮ ಆಗ್ತಾಯಿದ್ದೀನಿ ಅಂದೆ. ಇಲ್ಲ ಅಮ್ಮ ನನಗೆ ಕೊಡು ಅಂದ್ಬಿಟ್ಟು ಬಂದ. ನೋಡಿ ತಟ್ಟೆ ಹಿಡ್ಕೊಂಡು ಬಂದ. ನನಗೆ ಹಾಕಿ ಕಳಿಸ್ದೆ ಒಂದು ಸ್ವಲ್ಪ. ಅಲ್ಲೇ ಒಂದೇ ಒಂದು ತಿಂದ್ಬಿಟ್ಟು ಹೇಗಿದೆ ಅಂದರೆ ಸೂಪರಾಗಿದೆ ಮಮ್ಮಿ ಅಂತ ಹೇಳ್ಬಿಟ್ಟು ಹೋದ. ಲಾಸ್ಟಿಗೆ ಎಲ್ಲ ಮಾಡ್ಕೊಂಡು ತೊಗೊಂಡೋದೆ. ನಾನು ನಮ್ಮ ಮನೆಯವ್ರ ಪಾಪು ಕುತ್ಕೊಂಡು ತಿಂದ್ವಿ ಫ್ರೆಂಡ್. ಇವತ್ತಿನ